ಮಾಜಿ ಸಚಿವ ಹಾಲಿ ಶಾಸಕ ಮುನಿರತ್ನ ಆಡಿಯೋ ವೈರಲ್ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಮುನಿರತ್ನ ವಿರುದ್ಧ ಈಗ ಸರಣಿ ಪೋಸ್ಟ್ಗಳು ಶುರುವಾಗಿದ್ದಾವೆ. ಮಾಜಿ ಸಚಿವ ಹಾಲಿ ಶಾಸಕ ಮುನಿರತ್ನ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮುನಿರತ್ನ ವಿರುದ್ಧ ಸರಣಿ ಪೋಸ್ಟ್ಗಳು ಶುರುವಾಗಿದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಮುನಿರತ್ನ ವಿರುದ್ಧ ಸರಣಿ ಪೋಸ್ಟ್ಗಳು. ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತಿನ ಮಹಾನಾಯಕ ಮುನಿರತ್ನ ಅಂತ ಪೋಸ್ಟ್. ಬಿಜೆಪಿ ನಾಯಕರೇ ಮುನಿರತ್ನ ಬಗ್ಗೆ ಮಾತನಾಡಿ ಎನ್ನುತ್ತಿರುವ ನೆಟ್ಟಿಗರು. ಇನ್ನು ಬಿಜೆಪಿ ನಾಯಕರು ಇದ್ರ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ ಅಂತ ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವಾಗ ಮಾಜಿ ಸಚಿವ ಹಾಲಿ ಶಾಸಕ ಮುನಿರತ್ನ ಆಡಿಯೋ ವೈರಲ್ ಆಗುತ್ತೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮುನಿರತ್ನ ವಿರುದ್ಧ ಸರಣಿ ಪೋಸ್ಟ್ಗಳು ಶುರುವಾಗಿದ್ದಾವೆ. ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತಿನ ಮಹಾನಾಯಕ ಮುನಿರತ್ನ ಅಂತ ಪೋಸ್ಟ್ ಮಾಡ್ತಾ ಇದ್ದಾರೆ. ಈಗ ಇನ್ನು ಬಿಜೆಪಿ ನಾಯಕರೇ ಮುನಿರತ್ನ ಬಗ್ಗೆ ಮಾತನಾಡಿ ಎನ್ನುತ್ತಿರುವ ನೆಟ್ಟಿಗರು. ಬಿಜೆಪಿ ನಾಯಕರು ಇದರ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ ಅಂತ ಪೋಸ್ಟ್ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಹಾಲಿ ಶಾಸಕ ಮುನಿರತ್ನ ಅವರು ಮಾತನಾಡಿರ್ತಕ್ಕಂಥದ್ದು ಅನ್ನೋ ಆಡಿಯೋ ಏನು ವೈರಲ್ ಆಗಿದೆ. ಅವರೇ ಮಾತನಾಡಿದ್ದಾರೆ ಅಂತಕ್ಕಂಥ ಆಡಿಯೋ ಈಗ ಏನು ಎಲ್ಲೆಡೆ ಫುಲ್ ವೈರಲ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ ವೈಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ. ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ಟ್ರೆಂಡ್ ಶುರುವಾಗಿದೆ. ಬಿಜೆಪಿ ನಾಯಕರೇ ಮುನಿರತ್ನ ಬಗ್ಗೆ ಮಾತನಾಡಿ. ಮಾಜಿ ಸಚಿವ ಹಾಲಿ ಶಾಸಕ ಮುನಿರತ್ನ ಆಡಿಯೋ ವೈರಲ್ ಬಗ್ಗೆ ಉಲ್ಲೇಖಿಸಿ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತಿನ ಮಹಾನಾಯಕ ಮುನಿರತ್ನ ಅಂತ ಈಗ ಪೋಸ್ಟ್ ಮಾಡ್ತಾ ಇದ್ದಾರೆ. ಅದನ್ನು ವೈರಲ್ ಮಾಡ್ತಾ ಇದ್ದಾರೆ. ಈಗ ಒಂದು ಆಡಿಯೋ ಏನು ಹೊರಗಡೆ ವೈರಲ್ ಆಗಿದೆ. ಶಾಸಕ ಮುನಿರತ್ನರವರೇ ಮಾತಾಡಿರ್ತಕ್ಕಂಥದ್ದು ಅನ್ನತಕ್ಕಂಥ ಒಂದು ಆಡಿಯೋ ಏನಿದೆ, ಆ ಆಡಿಯೋಗೆ ಸಂಬಂಧಪಟ್ಟಂತೆ ಒಂದು ಕಡೆ ದೂರು ದಾಖಲಾಗಿದೆ. ಪೊಲೀಸರು ಅದರ ಬಗ್ಗೆ ಪ್ರಕರಣವನ್ನು ದಾಖಲಿಸ್ಕೊಂಡು ತನಿಖೆಗೆ ಮುಂದಾಗಿದ್ದಾರೆ. ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೋಲ್ ಪೋಸ್ಟ್ಗಳು ಶುರುವಾಗಿದ್ದಾವೆ. ಬಿಜೆಪಿ ನಾಯಕರೇ ಮುನಿರತ್ನ ಬಗ್ಗೆ ಮಾತನಾಡಿ. ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತಿನ ಮಹಾನಾಯಕ ಮುನಿರತ್ನ ಅಂತ ಈಗ ಟ್ರೋಲ್ ಮಾಡ್ತಾ ಇದ್ದಾರೆ. ಮತ್ತು ಬಿ ಜೆ ಪಿಯವರು ಯಾಕೆ ಮಾತನಾಡ್ತಾ ಇಲ್ಲ ಇದ್ರ ಬಗ್ಗೆ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಈಗ ಪೋಸ್ಟ್ಗಳ ಮೂಲಕ ಫ್ಲಕ್ಕಾರ್ಡ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ, ವೈರಲ್ ಮಾಡ್ತಾ ಇದ್ದಾರೆ. ಇನ್ನು ಬಿ ಜೆ ಪಿ ನಾಯಕರೇ ಇದ್ರ ಬಗ್ಗೆ ಮಾತನಾಡಿ ಅಂತಕ್ಕಂಥದ್ದು ಕೂಡ ಈಗ ಆ ಒಂದು ಪೋಸ್ಟ್ಗಳಲ್ಲಿ ಹಾಕಲಾಗ್ತಿದೆ. ಇನ್ನು ಮಾಜಿ ಸಚಿವ ಹಾಲಿ ಶಾಸಕ ಮುನಿರತ್ನ ವಿರುದ್ಧ ಈಗ ವೈಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣಗಳು ದಾಖಲಾಗಿದೆ. ಆ 2 ಕಂಪ್ಲೇಂಟ್ ಕಾಪಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ವೈಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ವೇಲು ನಾಯ್ಕರ್ ಅಂತಕ್ಕಂಥವ್ರು ಗುತ್ತಿಗೆದಾರರು ಅವರು ಕೊಟ್ಟಿರ್ತಕ್ಕಂಥ ದೂರು, ಮತ್ತೊಂದು ಚೆಲುವರಾಜು ಅಂತ ಕೊಟ್ಟಿರ್ತಕ್ಕಂಥ ದೂರು. ಒಂದು ಜಾತಿ ನಿಂದನೆ ಪ್ರಕರಣ, ಇನ್ನೊಂದು ಜೀವ ಬೆದರಿಕೆ ಪ್ರಕರಣ, ಒಟ್ಟು 2 ಪ್ರಕರಣಗಳು ದಾಖಲಾಗಿದೆ. 2 ಪ್ರಕರಣಗಳಲ್ಲಿ ಮುನಿರತ್ನ ಆರೋಪಿತರಾಗಿದ್ದಾರೆ.
ಸೊ ಗುತ್ತಿಗೆದಾರರಿಂದ ಹಣವನ್ನು ಕಿಕ್ ಬ್ಯಾಕ್ ಪಡೆಯುವ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಭಾಷಣೆ ನಡೆದಿದೆ ಎನ್ನಲಾದ ಒಂದು ವಿಡಿಯೋ ಕೂಡ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅದು ಕೂಡ ಮಾಜಿ ಸಚಿವ ಮುನಿರತ್ನ ಅವ್ರದ್ದೇ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಸೊ ಆಡಿಯೋ ವೈರಲ್ ಬೆನ್ನಲ್ಲೇ ಗುತ್ತಿಗೆದಾರರಾದಂಥ ಚೆಲುವರಾಜ್ ಮತ್ತು ವೇಲು ನಾಯ್ಕರ್ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ. ಸೊ ಇಬ್ಬರು ಕೊಟ್ಟಿರ್ತಕ್ಕಂಥ ದೂರು ಈಗ ವೈಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಸೊ FIR ಅನ್ನು ದಾಖಲು ಮಾಡಿಕೊಂಡಂತಹ ವೈಲಿಕಾವಲ್ ಪೊಲೀಸರು ಶಾಸಕ ಮುನ್ರಾಜ್ ಅವರ ಸಂಪರ್ಕಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಈಗ ನಮಗೆ ಪೊಲೀಸವರಿಗೆ ಬಂದಿರೋ ಮಾಹಿತಿ ಏನಪ್ಪ ಅಂತಂತಂದರೆ ಮುನ್ರಾಜ್ ಅವರ ಶಾಸಕ ಮುನಿರತ್ನ ಅವರ ಮೊಬೈಲು ಸ್ವಿಚ್ಡ್ ಆಫ್ ಆಗಿದೆ, ಜೊತೆಗೆ ಅವರು ಮನೆಯಲ್ಲಿ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಅನ್ನೋದು ಈಗ ನಮಗೆ ಬಂದಿರತಕ್ಕಂಥ ಒಂದು ಮಾಹಿತಿ. ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಮುನಿರತ್ನ ವಿರುದ್ಧ ಈಗ ಸರಣಿ ಪೋಸ್ಟ್ಗಳು ಶುರುವಾಗಿದ್ದಾವೆ. ಅಂದರೆ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತಿನ ಮಹಾನಾಯಕ ಮುನಿರತ್ನ ಅಂತ ಪೋಸ್ಟ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ BJP ನಾಯಕರೇ ಮುನಿರತ್ನ ಬಗ್ಗೆ ಮಾತಾಡಿ ಏನು ದಲಿತರ ಬಗ್ಗೆ ಮತ್ತು ಗೌಡರ ನಡುವೆ ಒಂದು ಜಾತಿಯ ವಿಚಾರಗಳನ್ನು ಮಾತಾಡಿ ಒಂದು ವೈಷಮ್ಯಕ್ಕೆ ಪ್ರಚೋದನೆಯನ್ನು ಕೊಡುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರಣಿ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ BJP ಅವರು ಇಂತಹ ಒಂದು ನಾಯಕರನ್ನು ಇಟ್ಕೊಂಡಿದ್ದಾರೆ, ಅವರು ಬುದ್ಧಿ ಹೇಳಬೇಕು ಅವರಿಗೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಈಗ ಪೋಸ್ಟ್ಗಳ ಮೂಲಕ ಜನರು ನೆಟ್ಟಿಗರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.